ನಿಮಿಷಗಳಲ್ಲಿ ತಗ್ ಲೈಫ್ ಸಿನಿಮಾದ ಭವಿಷ್ಯ ಹೈಕೋರ್ಟ್ ಆದೇಶದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ತಮಿಳು ನಟ ಕಮಲ್ ಹಾಸನ್ಗೆ ಹೈಕೋರ್ಟ್ ನೀಡಿದ ಗಡುವು ಅಂತ್ಯವಾಗಿದೆ. ಕನ್ನಡಿಗರ ಕ್ಷಮೆ ಕೇಳ್ತಾರಾ ತಮಿಳು ನಟ ಕಮಲ್ ಹಾಸನ್ ಅಥವಾ ಮೊಂಡತನವನ್ನ ಮುಂದುವರಿಸ್ತಾರಾ? ಕನ್ನಡಿಗರ ಕ್ಷಮೆ ಕೇಳ್ತಾರಾ ನಟ ಕಮಲ್ ಹಾಸನ್ ಅನ್ನುವಂತಹ ಪ್ರಶ್ನೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಪುನಾರಂಭಗೊಂಡಿದೆ. ಈಗ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದೆ ನ್ಯಾಯಾಲಯ. ಕನ್ನಡಿಗರ ಕ್ಷಮೆ ಕೇಳ್ತಾರಾ, ಕ್ಷಮೆ ಕೇಳಬೇಕು ಅಂತ ಕೋರ್ಟ್ ಹೇಳಿದೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯನ್ನ ಮತ್ತೆ ಆರಂಭ ಮಾಡಲಾಗಿದೆ. 2:30 ಡೆಡ್ಲೈನ್ ಅನ್ನ ಕೊಡಲಾಗಿತ್ತು. ಕ್ಷಮೆ ಕೇಳಿ ಅಂತ ಕೂಡ ಕೋರ್ಟ್ ಹೇಳಿತ್ತು. ನೀವೇನ್ ಭಾಷಾ ತಜ್ಞರ, ಇತಿಹಾಸಕಾರರ ಅಂತ ಪ್ರಶ್ನೆಯನ್ನ ಮಾಡಿತ್ತು. ಇದೆಲ್ಲದರ ನಂತರದಲ್ಲಿ ಒಂದು ದಾಖಲೆಯನ್ನ ಕೊಡಿ, ಹಾಗೊಂದು ವೇಳೆ ಹೌದು ಅನ್ನೋದಾದ್ರೆ ಅಂತ ಹೇಳಿ ಕ್ಷಮೆ ಕೇಳಿ, ಇಲ್ಲದಿದ್ರೆ ಮುಂದಿನ ನಿರ್ಧಾರವನ್ನ ಪ್ರಕಟ ಮಾಡ್ತೀವಿ ಅಂತ ಕೂಡ ಕೋರ್ಟ್ ಹೇಳಿತ್ತು. ಈಗ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಕೋರ್ಟ್ಗೆ ಕಮಲ್ ಹಾಸನ್ ನೀಡಿದ ಪತ್ರವನ್ನ ಓದ್ತಾ ಇದ್ದಾರೆ ವಕೀಲರು. ಕನ್ನಡಿಗರ ಕ್ಷಮೆ ಕೇಳ್ತಾರಾ ನಟ ಕಮಲ್ ಹಾಸನ್? ಇಲ್ಲಿಯವರೆಗೂ ಡೆಡ್ಲೈನ್ ಮುಗಿದಿದೆ, ಇಲ್ಲಿಯವರೆಗೂ ಕೇಳಿಲ್ಲ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಈಗ ಪುನಾರಂಭಗೊಂಡಿದೆ. ಕಮಲ್ ಹಾಸನ್ ಪರ ವಕೀಲರು ಒಂದು ಪತ್ರವನ್ನ ಓದ್ತಾ ಇದ್ದಾರೆ. ಕನ್ನಡಿಗರ ಕ್ಷಮೆ ಕೇಳಿದ್ದಾರಾ, ಏನ್ ಹೇಳಿದ್ದಾರೆ ಇದರಲ್ಲಿ ವೇಟ್ ಮಾಡಬೇಕು. ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿಯ ವಿಚಾರಣೆ ಪುನಾರಂಭಗೊಂಡಿದೆ. ಫಿಲಂ ಚೇಂಬರ್ಗೆ ಕಮಲ್ ಹಾಸನ್ ಬರೆದಿದ್ದಂತಹ ಪತ್ರ ಏನಿದೆ ಅದನ್ನು ಓದ್ತಾ ಇದ್ದಾರೆ. ಅಲ್ಲೇನವ್ರು ಕ್ಷಮೆ ಕೇಳಿರ್ಲಿಲ್ಲ, ಅವರು ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ರು. ಕನ್ನಡಿಗರ ಕ್ಷಮೆ ಕೇಳ್ತಾರಾ ಇಲ್ವಾ, ಈ ವಿಷಯವಾಗಿ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದು ಸದ್ಯದ ಕುತೂಹಲ. ಈಗಷ್ಟೇ ವಿಚಾರಣೆ ಪುನಾರಂಭಗೊಂಡಿದೆ. ಫಿಲಂ ಚೇಂಬರ್ಗೆ ಕಮಲ್ ಹಾಸನ್ ಕೊಟ್ಟಿದ್ದಂತಹ ಪತ್ರ ಏನಿತ್ತು ಅದನ್ನ ನ್ಯಾಯಾಧೀಶರ ಮುಂದೆ ಅವರ ಪರ ವಕೀಲರು ಓದ್ತಾ ಇದ್ದಾರೆ. ವಿವಾದದ ಬಗ್ಗೆ ಫಿಲಂ ಚೇಂಬರ್ಗೆ ಬರೆದಿದ್ರು ಪತ್ರವನ್ನ. ಅದರಲ್ಲಿ ಅವರನ್ನ ಅವರು ಸಮರ್ಥಿಸಿಕೊಂಡಿದ್ರು. ಕರ್ನಾಟಕದ ಬಗ್ಗೆ ಪ್ರೀತಿ ಇದೆ, ರಾಜ್ಕುಮಾರ್ ಬಗ್ಗೆ ಪ್ರೀತಿ ಇದೆ, ನಾನು ಕನ್ನಡಿಗರನ್ನ ಅವಮಾನಿಸಿಲ್ಲ ಅಂತ. ಫಿಲಂ ಚೇಂಬರ್ಗೆ ಕಮಲ್ ಹಾಸನ್ ನೀಡಿದ ಪತ್ರವನ್ನ ವಕೀಲರು ಓದ್ತಿದ್ದಾರೆ. ವಿವಾದದ ಬಗ್ಗೆ ಕಮಲ್ ಹಾಸನ್ ಬರೆದಿದ್ದಂತಹ ಪತ್ರ ಅದಾಗಿತ್ತು. ಕೋರ್ಟ್ ಸೂಚನೆಯನ್ನ ಕಮಲ್ ಗಮನಕ್ಕೆ ತಂದಿದ್ದೀವಿ. ಕೋರ್ಟ್ ಏನ್ ಸೂಚನೆ ಕೊಟ್ಟಿತ್ತು ಅದನ್ನ ಕಮಲ್ ಹಾಸನ್ ಅವರ ಗಮನಕ್ಕೆ ತಂದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಈ ಕ್ಷಣದವರೆಗೂ ಕಮಲ್ ಹಾಸನ್ ಉತ್ತರಿಸಿಲ್ಲ. ಈ ಕ್ಷಣದವರೆಗೂ ಕೂಡ ಕಮಲ್ ಹಾಸನ್ ಉತ್ತರಿಸಿಲ್ಲ ಅಂತ ಕೋರ್ಟ್ ಸೂಚನೆಯನ್ನ ಕಮಲ್ ಗಮನಕ್ಕೆ ತಂದಿದ್ದಾಗಿ ಮತ್ತು ಇಲ್ಲಿಯವರೆಗೂ ಕೂಡ ಇದು ಅವರ ಗಮನಕ್ಕೆ ಬಂದ ನಂತರವೂ ಕೂಡ ಈ ಕ್ಷಣದವರೆಗೂ ಕೂಡ ಅವರು ಇದಕ್ಕೆ ಉತ್ತರವನ್ನ ಕೊಟ್ಟಿಲ್ಲ, ಕ್ಷಮೆ ಯಾಚಿಸಿಲ್ಲ. ಕೋರ್ಟ್ ಸೂಚನೆಯನ್ನ ಕಮಲ್ ಗಮನಕ್ಕೆ ತಂದಿದ್ದಾರಾ ಇಲ್ವಾ ಅನ್ನುವಂತಹ ವಿಚಾರವನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಈ ಕ್ಷಣದವರೆಗೂ ಕೂಡ ಕಮಲ್ ಹಾಸನ್ ಉತ್ತರಿಸ್ತಾ ಇಲ್ಲ. ಕೋರ್ಟ್ಗೆ ಮಾಹಿತಿಯನ್ನ ಕಮಲ್ ಪರ ವಕೀಲರು ಕೊಡ್ತಾ ಇದ್ದಾರೆ. ಕೋರ್ಟ್ ಸೂಚನೆಯನ್ನ ಅವರ ಗಮನಕ್ಕೆ ತಂದಿದ್ದಾರಾ ಇಲ್ವಾ ಅಂದ್ರೆ ಕೋರ್ಟ್ ಹೇಳಿತ್ತು ಕ್ಷಮೆ ಕೇಳಬೇಕು, ಉಳಿದದ್ದು ಆಮೇಲೆ ಅಂತ. ಅದು ಅವ್ರ ಗಮನಕ್ಕೆ ಬಂದಿದ್ಯಾ? 2:30 ಡೆಡ್ಲೈನ್ ಕೊಟ್ಟಿದ್ರು. ಸೊ ಅದು ಅವ್ರ ಗಮನಕ್ಕೆ ಬಂದಿದೆ ಅಂತ ಅವರ ಪರ ವಕೀಲರೇ ಹೇಳ್ತಾ ಇದ್ದಾರೆ ಕೋರ್ಟ್ ಮುಂದೆ. ನೀವು ಕೊಟ್ಟಂತಹ ಸೂಚನೆ ಏನು ಅನ್ನೋದನ್ನ ಕಮಲ್ ಹಾಸನ್ಗೆ ವಿವರಿಸಿದ್ದೀವಿ, ಇಲ್ಲಿವರೆಗೂ ಅವರಿಂದ ಉತ್ತರ ಬಂದಿಲ್ಲ ಅಂತ. ಕ್ಷಮೆ ಎನ್ನುವ ಒಂದು ಪದವನ್ನು ಪತ್ರದಲ್ಲಿ ಸೇರಿಸಬಹುದಿತ್ತಲ್ಲ ಅಂತ ಜಡ್ಜ್ ಕೇಳ್ತಾರೆ. ಕ್ಷಮೆ ಎನ್ನುವ ಒಂದು ಪದವನ್ನ ಪತ್ರದಲ್ಲಿ ಸೇರಿಸಬಹುದಿತ್ತಲ್ಲ. ಅವ್ರು ನಿಜಕ್ಕೂ ಕ್ಷಮೆಯನ್ನ ಕೇಳಲೇ ಬಯಸ್ತಾ ಇದ್ದಾರೆ, ಅವ್ರ ತಪ್ಪು ಅರಿವಾಗಿದೆ ಅನ್ನೋದಾದ್ರೆ ಅದರಲ್ಲಿ ಕ್ಷಮೆ ಅನ್ನೋ ಲೈನ್ ಬಿಟ್ಟು ಹೋಗಿದೆಯಲ್ಲ. ಪತ್ರದಲ್ಲಿ ಎಲ್ಲವನ್ನ ಉಲ್ಲೇಖ ಮಾಡಿದ್ದಾರೆ, ಬಟ್ ಕ್ಷಮೆ ಇಲ್ಲ. ಕ್ಷಮೆ ಎನ್ನುವ ಒಂದು ಪದವನ್ನ ಪತ್ರದಲ್ಲಿ ಯಾಕೆ ಸೇರಿಸಿಲ್ಲ? ಸೇರಿಸಬಹುದಿತ್ತಲ್ಲ. ಎಲ್ಲವನ್ನ ಪತ್ರದಲ್ಲಿ ಹೇಳಿದ್ದೀರಿ, ಕ್ಷಮೆಯನ್ನೊಂದನ್ನ ಬಿಟ್ಟು. ಮತ್ತೆ ಕಮಲ್ ಹಾಸನ್ಗೆ ಹೈಕೋರ್ಟ್ ಚಾಟಿ ಬೀಸಿದೆ. ಕ್ಷಮೆ ಎನ್ನುವ ಪದ ಅದು ಆಕ್ಚುಲಿ ಬೇಕಾಗಿರೋದು, ಉಳಿದದ್ದೆಲ್ಲ ಯಾರು ನಿರೀಕ್ಷೆ ಮಾಡ್ತಿಲ್ಲ. ನೀವೇನು ಬೇಕಾದ್ರೂ ಹೇಳ್ಬೋದು. ಅದನ್ನೇ ಈಗ ಕೋರ್ಟ್ ಕೂಡ ಕೇಳ್ತಾ ಇದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ಪುನಾರಂಭವಾಗಿದ್ದು, ಏನು ನಾವು ಹೇಳಿದ್ವಿ ಅದನ್ನ ಕಮಲ್ ಹಾಸನ್ ಗಮನಕ್ಕೆ ತಂದಿದ್ದೀರಾ ಅಂತ ಕೇಳಿದಾಗ ಅದಕ್ಕೆ ವಕೀಲರು ಹೌದು ಅವರ ಗಮನಕ್ಕೆ ತಂದಿದ್ದೀವಿ, ಇಲ್ಲಿವರೆಗೂ ಉತ್ತರ ಬಂದಿಲ್ಲ, ಮತ್ತು ಅವರು ಫಿಲಂ ಚೇಂಬರ್ಗೆ ಒಂದು ಪತ್ರ ಬರೆದಿದ್ರು, ಆ ಪತ್ರದಲ್ಲಿ ಇದಿಷ್ಟು ಅಂಶಗಳಿದೆ ಅಂತ ಅದನ್ನೆಲ್ಲ ಓದಿ ಹೇಳ್ತಾ ಇದ್ರು. ಈ ಹೊತ್ತಿನಲ್ಲಿ ಜಡ್ಜ್ ಕೇಳಿದ್ದಾರೆ, ಅಲ್ಲಿ ಎಲ್ಲ ಹೇಳಿದ್ದೀರಿ, ಕ್ಷಮೆ ಅನ್ನೋದೇ ಇಲ್ವಲ್ಲ, ಅದೊಂದು ಪದ ಸೇರಿಸಬಹುದಿತ್ತಲ್ಲ ಅಂತ. ಕ್ಷಮೆ ಎನ್ನುವ ಒಂದು ಪದದ ವಿಚಾರವಾಗಿ ಇಲ್ಲಿಯವರೆಗೂ ಯಾವ ಸ್ಪಷ್ಟನೆಯೂ ಕೂಡ ಇಲ್ಲ ಅನ್ನೋದನ್ನ ಜಡ್ಜ್ ಪ್ರಶ್ನಿಸಿದ್ದಾರೆ. ಎಲ್ಲವನ್ನ ಪತ್ರದಲ್ಲಿ ಹೇಳಿದ್ದೀರಿ, ಕ್ಷಮೆಯೊಂದನ್ನ ಬಿಟ್ಟು. ಮತ್ತೆ ಕಮಲ್ ಹಾಸನ್ಗೆ ಹೈಕೋರ್ಟ್ ಈ ಮೂಲಕವಾಗಿ ಚಾಟಿ ಬೀಸಿದೆ. ಕಮಲ್ ಹಾಸನ್ ಹೇಳಿಕೆಯಲ್ಲಿ ಯಾವುದೇ ದುರುದ್ದೇಶ ಇರಲಿಲ್ಲ ಅನ್ನೋದು ವಕೀಲರ ಹೇಳಿಕೆ. ಉದ್ದೇಶಪೂರ್ವಕವಾಗಿ ಹೇಳಿಕೆ ನೀಡಿಲ್ಲ ಅಂತ ಕಮಲ್ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಕ್ಷಮೆ ಎನ್ನುವ ಒಂದು ಪದವನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿಲ್ಲ. ಆ ವಿಚಾರ ಕೇಳಿದಾಗ ದುರುದ್ದೇಶದಿಂದ ಅವರ ಮಾತುಗಳು ಕೂಡಿರಲಿಲ್ಲ, ಹಾಗಾಗಿ ಅವರು ಎಲ್ಲವನ್ನೂ ಕೂಡ ಪ್ರೀತಿಯಿಂದಲೇ ಮಾತನಾಡಿರೋದು ಅನ್ನುವಂತಹ ವಿಷಯವನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ಹೇಳಿಕೆ ನೀಡಿಲ್ಲ.
ಉದ್ದೇಶಪೂರ್ವಕ ಅಲ್ಲದೆ ಈಗ ಹರ್ಟ್ ಆಗಿದೆ, ಅದರ ಬಗ್ಗೆ ಹೇಳಿ ಅಂತ ಕೇಳಲಾಗ್ತಿರೋದು. ಬೆಳಗ್ಗೆ ಪತ್ರ ಬರೆದಿರೋದು, ಫಿಲ್ಮ್ ಚೇಂಬರ್ಗೆ ಯಾವಾಗ ಪತ್ರ ಬರೆದಿದ್ದು ಅಂತ ಜಡ್ಜ್ ಕೇಳಿದ್ದಾರೆ. ಮತ್ತು ಕ್ಷಮೆ ಅನ್ನೋ ಒಂದು ಪದನೂ ಇಲ್ವಲ್ಲ ಆ ಪತ್ರದಲ್ಲಿ, ಅದನ್ನು ಸೇರಿಸಬಹುದಿತ್ತಲ್ವಾ ಅಂತ ಕೇಳಿದ್ದಾರೆ. ಎಲ್ಲವನ್ನ ಪತ್ರದಲ್ಲಿ ಹೇಳಿದ್ದೀರಿ, ಕರ್ನಾಟಕದ ಬಗ್ಗೆ, ರಾಜ್ಕುಮಾರ್ ಅವರ ಬಗ್ಗೆ, ಎಲ್ಲದರ ಬಗ್ಗೆ ಹೇಳಿದ್ರಿ, ಬಟ್ ಕ್ಷಮೆಯಲ್ಲಿ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಮತ್ತು ಕಮಲ್ ಹಾಸನ್ ಅವರ ಹೇಳಿಕೆಯಲ್ಲಿ ದುರುದ್ದೇಶ ಇರಲಿಲ್ಲ ಅಂತ ವಕೀಲರು ಮತ್ತೆ ಜಡ್ಜ್ ಗಮನಕ್ಕೆ ತರ್ತಾ ಇದ್ದಾರೆ. ಪತ್ರದಲ್ಲಿ ಇಲ್ಲದಂತಹ ಕ್ಷಮೆ ಪದದ ಬಗ್ಗೆ ಜಡ್ಜ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಕೇಳ್ತಿರೋದು ಒಂದೇ, ಕ್ಷಮೆ. ಅದೇ ಇಲ್ವಲ್ಲ ಅನ್ನೋದು ಜಡ್ಜ್ ಅವರು ಕೂಡ ಕೇಳ್ತಾ ಇರುವಂತಹ ಪ್ರಶ್ನೆ. ಈಗ ಕನ್ನಡದ ಜನತೆಗೆ, ಕರ್ನಾಟಕದ ಜನತೆಗೆ ನೋವಾಗಿದೆ. ಕ್ಷಮೆ ಕೇಳಿದಿದ್ರೆ ಅವ್ರ ಸಿನಿಮಾ ರಿಲೀಸ್ ಆಗೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅಂತಲೇ ಎಲ್ಲರೂ ಹೇಳಿದ್ದು. ಅದನ್ನ ಮಾಡದೆ ಮೊಂಡುತನ ಪ್ರದರ್ಶನ ಮಾಡಿದ್ರು. ಇವತ್ತು ಬರೆದಂತಹ ಫಿಲ್ಮ್ ಚೇಂಬರ್ಗೆ ಪತ್ರ ಬರೆದಿದ್ರಲ್ಲೂ ಕೂಡ ಕ್ಷಮೆಯನ್ನ ಕೇಳಲಿಲ್ಲ, ಬದಲಾಗಿ ನಾನು ಆ ಅರ್ಥದಲ್ಲಿ ಹೇಳಿರಲಿಲ್ಲ, ತಪ್ಪಾಗಿ ಅರ್ಥೈಸಲಾಗಿದೆ ಅಂತೆಲ್ಲ ಅವರು ಅದನ್ನ ತೇಪೆ ಹಚ್ಚಿದ್ರು. ಅಂದ್ರೆ ಅವರು ವಿಷಾದವನ್ನು ವ್ಯಕ್ತಪಡಿಸಿರಲಿಲ್ಲ. ಇದನ್ನ ಕೋರ್ಟ್ ಕೂಡ ಈಗ ಗಮನಿಸಿದೆ, ಅದೇ ವಿಷಯವಾಗಿ ಪಾಯಿಂಟ್ ಔಟ್ ಮಾಡ್ತಾ ಇದೆ. ಜನ ಬಯಸ್ತಾ ಇರೋದು ಕ್ಷಮೆ ಅನ್ನೋ ಒಂದು ಪದ, ಅದೇ ಇಲ್ವಲ್ಲ ಪತ್ರದಲ್ಲಿ, ಯಾಕೆ ಹೀಗೆ? ಇದನ್ನ ಕೇಳುತ್ತಾ ಮತ್ತೆ ಯಾವಾಗ ಬರೆದದ್ದು ಈ ಪತ್ರ ಫಿಲ್ಮ್ ಚೇಂಬರ್ಗೆ ಅಂತ ಕೂಡ ಕೋರ್ಟ್ ಕೇಳಿದೆ. ಯಾಕಂದ್ರೆ ಕೋರ್ಟ್ ಅವರಿಗೆ ಡೆಡ್ ಲೈನ್ ಕೂಡ ಕೊಟ್ಟಿತ್ತು, 2:30 ಒಳಗಾಗಿ ನೀವು ಕ್ಷಮೆ ಕೇಳಿ, ಉಳಿದದ್ದನ್ನ ಆಮೇಲೆ ನೋಡೋಣ ಅಂತ. ಬೆಳಗ್ಗೆ ಬರೆದಿದ್ದ ಪತ್ರದಲ್ಲೂ ಹಾಗೆ, ಕೋರ್ಟ್ ನಿರ್ದೇಶನ ಕೊಟ್ಟ ನಂತರದಲ್ಲೂ ಹೀಗೆ. ಈಗ ಕೋರ್ಟ್ ಏನ್ ಮಾಡುತ್ತೆ, ಯಾವ ರೀತಿಯಾಗಿ ಈ ವಾದ ಪ್ರತಿವಾದ ಆಗುತ್ತೆ ನೋಡಬೇಕು. ಪೊಲೀಸ್ ರಕ್ಷಣೆ ಕೊಟ್ಟು ಸಿನಿಮಾ ಬಿಡುಗಡೆಗೆ ಮನವಿಯನ್ನ ಮಾಡಿದ್ದಾರೆ ಕಮಲ್ ಹಾಸನ್ ಪರ ವಕೀಲರು. ರಕ್ಷಣೆ, ಸೂಕ್ತ ಭದ್ರತೆಯೊಂದಿಗೆ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಪೊಲೀಸ್ ರಕ್ಷಣೆ ಕೊಟ್ಟು ಸಿನಿಮಾ ಬಿಡುಗಡೆ ಮಾಡಬೇಕು ಅನ್ನೋದು ಅವರ ಪರ ವಕೀಲರ ವಾದ. ಬಟ್ ಕೋರ್ಟ್ ಅದೆಲ್ಲದರ ಬಗ್ಗೆ ನೆಕ್ಸ್ಟ್ ಫಸ್ಟ್ ಎಲ್ಲಿ ಕ್ಷಮೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೆ. ಇದೇ ವಿಷಯವಾಗಿ ಅರ್ಜಿಯನ್ನ ಹಾಕೊಂಡಿರೋದು. ಪೊಲೀಸ್ ರಕ್ಷಣೆಯೊಂದಿಗೆ ಸಿನಿಮಾ ಪ್ರದರ್ಶನಕ್ಕೆ ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲದೆ ಸಿನಿಮಾ ಬಿಡುಗಡೆಗೆ ಅವಕಾಶ ಮಾಡಿಕೊಡಿ ಅನ್ನೋದೇ ಅರ್ಜಿಯ ಮೂಲ ಉದ್ದೇಶ. ಇದಕ್ಕೆ ಪ್ರತಿಯಾಗಿ ಅವರು ಕ್ಷಮೆ ಕೇಳಿದ್ರೆ ಮಾತ್ರ ಸಿನಿಮಾ ಬಿಡುಗಡೆ, ಇಲ್ಲದಿದ್ರೆ ಇಲ್ಲ ಅನ್ನುವಂತಹ ಅರ್ಜಿಯೂ ಕೂಡ ಆಗಿತ್ತು. ಇದೆರಡರ ವಾದ ಪ್ರತಿವಾದ ಆಗ್ತಿದೆ. ಮತ್ತು ಫಿಲ್ಮ್ ಚೇಂಬರ್ಗೆ ಪತ್ರ ಬರೆಯಲಾಗಿದೆ ಅನ್ನುವಂತಹ ಅಂಶವನ್ನ ಹೇಳ್ತಿದ್ದಾರೆ. ಅಲ್ಲಿ ಏನು ಅವರು ಕ್ಷಮೆ ಕೇಳಿಲ್ಲ, ಸಾರಿ ಕೇಳಿಲ್ಲ, ತನ್ನಿಂದ ತಪ್ಪಾಗಿದೆ ಅಂತ ಹೇಳ್ಕೊಂಡಿಲ್ಲ. ಆದರೆ ಬರೆದಿರೋ ಪತ್ರದಲ್ಲಿ ಏನಿತ್ತು ಅನ್ನೋದನ್ನ ಅವರ ಪರ ವಕೀಲರು ಜಡ್ಜ್ ಮುಂದೆ ಇಟ್ಟಾಗ ಜಡ್ಜ್ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಮರು ಎತ್ತಿದ್ದಾರೆ. ಕ್ಷಮೆ ಇಲ್ಲ, ಕ್ಷಮೆ ಕೇಳಬಹುದಿತ್ತಲ್ಲ, ಜನ ಬಯಸ್ತಾ ಇರೋದು ಅದೊಂದೇ ಪದ ಅಲ್ವಾ, ಅದ್ಯಾಕೆ ಆಗ್ತಾ ಇಲ್ಲ ಅಂತ ಕೋರ್ಟ್ ಕೇಳಿದೆ. ಈಗ ಕಮಲ್ ಹಾಸನ್ ಇಲ್ಲಿಯವರೆಗೂ ಕ್ಷಮೆ ಕೇಳದೆ ಆ ಉಡಾಫೆತನ ಮುಂದುವರಿಸ್ತಾ ಇರೋದನ್ನ ಗಮನಿಸ್ತಾ ಇದ್ರೆ, ಏನನ್ನ ಬಯಸ್ತಾ ಇದ್ದಾರೆ ಅವರು, ಕರ್ನಾಟಕ ಬೇಡ ಅನ್ನೋದನ್ನ, ಕರ್ನಾಟಕದಲ್ಲಿ ಅವರ ಸಿನಿಮಾ ಪ್ರದರ್ಶನ ಆಗೋದೇ ಬೇಕಿಲ್ಲ ಅನ್ನೋದನ್ನ, ಕನ್ನಡದ ಬಗ್ಗೆ ಅವರಿಗೆ ಪ್ರೀತಿ ಗೌರವ ಇಲ್ಲ, ಅವರು ಕನ್ನಡಿಗರಿಗಾಗಿರೋ ನೋವಿನ ಬಗ್ಗೆ ಕ್ಷಮೆ ಕೇಳಲ್ಲ ಅನ್ನೋದಾದ್ರೆ, ಅವರ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆದ್ರೆಷ್ಟು ಬಿಟ್ರೆಷ್ಟು. ಕನ್ನಡಿಗರ ಬಗ್ಗೆ ನಿಮಗೆ ಪ್ರೀತಿ ಇಲ್ಲ ಅಂತಂದ್ರೆ ಬೇಡ, ಕರ್ನಾಟಕದಲ್ಲಿ ಸಿನಿಮಾ ಪ್ರದರ್ಶನವೂ ಬೇಡ ಅಂತ ನಿಲುವು ತೆಗೆದುಕೊಳ್ಳಿ.